ಇದೇ ವಿಚಾರ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಕೂಡ ಮಾತನಾಡಿದ್ರು. ನಮ್ಮ ಮೆಟ್ರೋ ಪ್ರಯಾಣ ದರ ಮತ್ತೆ ಮತ್ತೆ ಏರಿಕೆ ಆಗ್ತಾ ಇರೋ ವಿಚಾರ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋದಲ್ಲಿ ರಾಜ್ಯ ಸರ್ಕಾರಕ್ಕೆ ಲಾಭ ಇಲ್ವಾ? ಸುಮ್ಮನೆ ಕೇಂದ್ರದ ಮೇಲೆ ಆರೋಪ ಮಾಡಿಬಿಡೋದಲ್ಲ. ಯಾಕೆ ಇದರಿಂದ ಸರ್ಕಾರಕ್ಕೆ ಆದಾಯ ಬರೋದಿಲ್ವಾ, ಲಾಭ ಇಲ್ವಾ? ಇಲ್ಲೇ ಗೊತ್ತಾಗುತ್ತೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರು ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಸುಳ್ಳು ಹೇಳೋದೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೆಲಸ ಆಗೋಗಿದೆ. ಮೆಟ್ರೋ ದರ ಏರಿಕೆ ವಿರೋಧಿಸಿ ಹೋರಾಟ ಮಾಡ್ತೀವಿ ನಾವು. ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರ ಹೇಳಿಕೆ ಇದು. ಹೇಳೋದ್ರೊಳಗೆ ಸಿದ್ದರಾಮಯ್ಯನವರು ನಿಸ್ಸೀಮರು. ಸುಳ್ಳು ಮತ್ತು ಸಿದ್ದರಾಮಯ್ಯನವರು ಒಂದು ನಾಣ್ಯದ ಎರಡು ಮುಖಗಳ ತರ. ಸುಳ್ಳಿನಿಂದಲೇ ಪ್ರಾರಂಭ, ಸುಳ್ಳಿನಿಂದಲೇ ದಿನದ ಅಂತ್ಯ. ಇದು ಸಿದ್ದರಾಮಯ್ಯನವರ ದಿನಚರಿಯಲ್ಲಿ ಬರುವ ಸಂಗತಿಗಳು. ಒಂದು ವಿಶೇಷ ಕಲೆಯನ್ನ ಅವರು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಅದೇನು ಅಂದ್ರೆ ಸುಳ್ಳನ್ನ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳುವ ಕಲೆ. ಹಿಂದೆ PC ಮೋಹನ್ ಅವರು ವಿವರವಾಗಿ ಪತ್ರ ಬರೆದಿದ್ರು. ಇವರಿಗೆ ನಾನು ಕೇಳಕ್ ಬಯಸ್ತೇನೆ, ಯಾಕೆ ಮೆಟ್ರೋ ಲಾಭದಲ್ಲಿ ನಿಮಗೆ ಪಾಲಿಲ್ವಾ? ನಿಮ್ದೇನು ಪಾತ್ರ ಇಲ್ವಾ? ಅಲ್ಲಿ ಅದಕ್ಕೊಂದು ಚೇರ್ಪರ್ಸನ್ ಮಾಡ್ತಾರಲ್ಲ, ಅದ್ರೊಳಗೆ ಅದನ್ನ ಅವ್ರ ಹೆಸರನ್ನ ಸೂಚಿಸೋದ್ಯಾರು? ನಿಮ್ ರಾಜ್ಯ ಸರ್ಕಾರ ಏನು ಹೆಸರನ್ನ ಸೂಚಿಸಲ್ವಾ? ಇಲ್ಲಿಂದಲೇ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಸುಳ್ಳು ಹೇಳ್ತೀರಿ ಅಂತ ಹೇಳಿ. ಸುಳ್ಳು ಹೇಳೋದ್ರೊಳಗೆ ಸಿದ್ದರಾಮಯ್ಯ